ಹಾಯ್ ಫ್ರೆಂಡ್ಸ್, ಇವತ್ತು ಜ್ಯೂಸಿ ಟೇಸ್ಟಿ ಕ್ರಿಸ್ಪಿಯಾಗಿರೋಂಥ ಚಿಕನ್ ಕಬಾಬ್ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಯಾವುದೇ ರೀತಿ ಅಂಗಡಿ ಪೌಡರ್ ಯೂಸ್ ಮಾಡಿಲ್ಲ. ಚಿಕನ್ನು ಸಹ ಮಸಾಲ ಎಣ್ಣೆಲಿ ಬಿಟ್ಕೊಳ್ಳಲ್ಲ, ಅದೇ ರೀತಿ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸೊ ಯಾವ ರೀತಿ ಮಾಡೋದಂತ ನೋಡೋಣ. ಚಿಕನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕೊಂಡಿದ್ದೀನಿ, 1/4 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೀನಿ, ರುಚಿಗೆ ತಕ್ಕದಷ್ಟು ಉಪ್ಪು ಹಾಕಿದ್ದೀನಿ, 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೀನಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ, 1 ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕ್ಕೊತಾ ಇದ್ದೀನಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಎಲ್ಲ ಒಂದೇ ಸ್ಪೂನ್ ಮೆಜರ್ಮೆಂಟಲ್ಲಿ ಮಾಡ್ತಾ ಇರೋದು. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಯೂನಿಕ್ ಆಗಿರುತ್ತೆ. ಒಮ್ಮೆ ನೀವೇನಾದರೂ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಒಮ್ಮೆ ನೀವು ಈ ರೆಸಿಪಿ ಮಾಡಿದ್ರೆ ಮತ್ತೆ ಮಾಡ್ತಾ ಇರ್ತೀರ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿಕನಲ್ಲೇ ನೀರಿನ ಅಂಶ ಇರುತ್ತೆ, ಹಂಗಾಗಿ ನೀರು ಜಾಸ್ತಿ ಹಾಕೋದು ಬೇಡ ಕಬಾಬ್ಗೆ. ಸೊ ನೀರು ಅನ್ನೋದು ಕಡಿಮೆನೇ ಯೂಸ್ ಮಾಡಬೇಕು ಕಬಾಬ್ ಮಾಡಬೇಕಾದ್ರೆ. ಈಗ ಎಣ್ಣೆ ಕಾದಿತ್ತು, ಕಬಾಬ್ನ ಎಣ್ಣೆಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಬಾಬ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನಾನು ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿಲ್ಲ, ಇದು ಸೇಮ್ ಮಸಾಲದೇ ಕಲರ್ ಬಿಟ್ಕೊಂಡಿರೋದು ನಿಮಗೆ. ಸೊ ನೋಡಿ, ಈ ರೀತಿ ಕ್ರಿಸ್ಪಿಯಾಗಾದಮೇಲೆ ಕೊನೆಯದಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ. ಪೆಪ್ಪರ್ ಮತ್ತು ಚಾಟ್ ಮಸಾಲ ಉದುರಿಸಿ, ರೆಸ್ಟೋರೆಂಟ್ ಸ್ಟೈಲೇ ಟೇಸ್ಟ್ ಅನ್ನೋದು ಇರುತ್ತೆ. ನೀವೇನಾದರೂ ಈ ರೆಸಿಪಿ ಟ್ರೈ ಮಾಡಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.